ಸೂರ್ಯಕಾಂತಿ ಸೂರ್ಯಕಾಂತಿ. ಚಿಕ್ಕಮ್ಮ ಏನಾಯ್ತು? ಅಪ್ಪು ಅದೇನಾಯ್ತು ಅಂದ್ರೆ ಗೊತ್ತಿತ್ತು. ಅದಕ್ಕೆ ಹಣೆ ಚಂದ ಹೇಳಿದೆ ನನಗೆ ಮದುವೆ ಬೇಡ ಅಂತ. ಈಗೇನೇ ಇದ್ರು ಸುಳ್ಳು ಹೇಳೋರ್ಗೆ ಕಾಲ, ಪ್ರಾಮಾಣಿಕವಾಗಿರೋರ್ಗಲ್ಲ. ಸತ್ಯ ಇವ್ರ ಕೈಯಿಂದ ಜೀವನ ಮಾಡಕ್ಕಾಗಲ್ಲ. ಯಾಕೆ ಬೇಕು ಇಂಥವ್ರ ಸಹವಾಸ? ನಮ್ಗೇನೋ ಬುನಾದಿ ಇಲ್ಲ ಅಂದ್ಮೇಲೆ ಆ ಸಂಬಂಧ ನನಗೆ ಬೇಕಾಗಿಲ್ಲ. ಅದು ಹಾಗಲ್ವಾ ಬಾಬು? ನೋ, ನಿಮ್ಗಳ ಬಲವಂತಕ್ಕೆ ಅವಳನ್ನ ಮದುವೆ ಆಗಿ ಜೀವನ ಪೂರ್ತಿ ಕನ್ವಿನ್ಸ್ ಮಾಡ್ತಾ ಕೂರಕ್ಕಾಗಲ್ಲ. ಯಾರನ್ನೇ ಮದುವೆ ಆದ್ರೂ ಅವಳಿಗೆ ಈ ವಿಷಯ ಹೇಳ್ತೀನಿ, ನಾನು ಕಾಂತಿ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಅಂತ. ಅದನ್ನ ಒಪ್ಕೊಂಡು ಅವ್ರು ನನ್ನ ಜೊತೆ ಮದುವೆ ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ಅವತ್ತು ಕರ್ಮ ನನಗೆ ಬೇಕಾಗಿಲ್ಲ. ಇನ್ ಮುಂದೆ ಈ ವಿಷಯಕ್ಕೆ ಯಾರು ಮಾತಾಡೋ ಹಾಗಿಲ್ಲ. ದಯವಿಟ್ಟು ಅಂತ ಪ್ರಯತ್ನ ಮಾಡಬೇಡಿ, ನನಗೆ ಇದ್ರಲ್ಲಿ ಸಾಕಾಗೋಗಿದೆ. ಅವಕಾಶ, ಅದೃಷ್ಟ ಮನೆ ಬಾಗಿಲಿಗೆ ಒಂದ್ಸಾರಿ ಮಾತ್ರ ಬಂದಿರುತ್ತೆ. ಅದನ್ನು ಉಪಯೋಗಿಸ್ಕೊಳ್ದಿದ್ರೆ ಜೀವನ ಪೂರ್ತಿ ಕೊರಗಬೇಕಾಗುತ್ತೆ. ನಿನ್ ಮದ್ವೆ ಆಗ್ಲಿ, ನಿನ್ಗೆ ಒಳ್ಳೆ ಗಂಡ ಸಿಗ್ಲಿ, ನೀನು ಬಾಳು ಬಂಗಾರವಾಗ್ಲಿ ಅಂತ ಅಷ್ಟೆಲ್ಲ ದೇವರಿಗೆ ಹರಕೆ ಹೊತ್ತು ಪೂಜೆ ಮಾಡಿದ್ವಿ. ಆ ಪ್ರತಿಫಲಕ್ಕೋಸ್ಕರ ಈ ಸಂಬಂಧ ಬಂದಿತ್ತೋ ಏನೋ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ವೇನೋ ಅಂತ ನನಗೆ ಭಯ ಆಗ್ತಿದೆ. ಅಮ್ಮ, ನಾನು ಆ ಹುಡುಗನ ಬಗ್ಗೆ ಬೇರೆಯವ್ರ ಹತ್ರನೂ ವಿಚಾರಿಸಿದೆ ಅಮ್ಮ. ಫೋನಲ್ಲಿ ಹೇಳಿದ ವ್ಯಕ್ತಿ ಮಾತು, ಅವನ ಬಗ್ಗೆ ಅವ್ರ ಮನೆಯವರೇ ಹೇಳಿದ ಮಾತನ್ನು ಕೇಳಿದ್ರೆ ಯಾಕೋ ನನಗೆ ಆ ವ್ಯಕ್ತಿ ಚರಿತ್ರೆ ಸರಿ ಇಲ್ಲ ಅಂತ ಅನಿಸ್ತಿದೆ ಅಮ್ಮ. ಹೌದಾ? ಯಾರಮ್ಮ? ಯಾರನ್ನ ಕೇಳಿದೆ? ಏನ್ ಹೇಳಿದ್ರು? ಐಶ್ವರ್ಯ ಅಂತ, ಕಾಂತಿ ಅಂತ ಬಂದಿದ್ರಲ್ಲ ಅವ್ರ ತಂಗಿ, ಅಂದ್ರೆ ನಮ್ಮ 2ನೇ ಹೆಂಡತಿ, ಅವರೇ ಹೇಳಿದ್ರು. ಮೆತ್ತಗೆ ಬಾಬು, ಮೆತ್ತಗೆ ಬನ್ನಿ. ಅಯ್ಯೋ ಬಾಬು, ಈ ತರಗಳೇ ಇಷ್ಟೇ. ತಮ್ಮ ಮುಖ ಒರೆಸ್ಕೊಳ್ಳದೆ ಕಣ್ಣಿಡಿ ಮುಖ ಒರ್ಸಕ್ ಬರ್ತಾರೆ. ನನ್ಗೂ ಕಾಂತಿಗೂ ಸಂಬಂಧ ಕಟ್ತಾರೆ ಈ ಜನ. ಹೇಳ್ತಾರ ಹೇಳಿ, ಪರವಾಗಿಲ್ಲ. ಜೀವನ ಪೂರ್ತಿ ಹೀಗೆ ಎದ್ಬಿಡ್ತೀನಿ. ಯಾಕೆ ಹೀಗೆ ಆಡ್ತಿದಾರ ಬಾಬು ಅವರು? ಅದಕ್ಕೆ ನಾನು ಹೇಳ್ತಿರೋದು, ಮನೆ ಬಿಟ್ಟು ಹೋಗ್ಬಿಡೋಣ ಅಂತ. ಆದ್ರೆ ಅಮ್ಮ ಬಿಡ್ತಾನೆ ಇಲ್ಲ. ವಯಸ್ಸಾದ ಕಾಲದಲ್ಲಿ ನನ್ನೊಬ್ಳನ್ನೇ ಬಿಟ್ಟು ನೀವೆಲ್ಲ ದೂರ ಹೊರಟೋಗ್ತೀರ, ಬೇಜಾರು ಮಾಡ್ಕೋತಿದ್ದಾರೆ. ಇದಕ್ಕೆ ನಾವೇನಾದ್ರೂ ಮಾಡ್ಬೇಕೋರೆ. ಸಂಗೀತ ಬೇಡ, ಗೀತ ಬೇಡ. ನೀನ್ ಯಾರು, ನಿನ್ ಕ್ಯಾರೆಕ್ಟರ್ ಏನು ಅಂತ ತಿಳ್ಕೊಳ್ದೆ ನಿನ್ನ ಮದುವೆ ಆಗಿ ಒಪ್ಕೊಂಡೆ. ಅದಕ್ಕೆ ಕಾರಣ ಯಾರು ಗೊತ್ತಾ? ಕಾಂತಿ ಮತ್ತು ಮಂಜುನಾಥ್ ಅನ್ನೋ ದಂಪತಿ. ಅವ್ರ ಮೇಲೆ ನಾನು ಇಟ್ಟಿರೋಂಥ ನಂಬಿಕೆ. ನಾನು ಈಗಲೂ ನೀವು ಕೆಟ್ಟವರು ಅಂತ ಭಾವಿಸಲ್ಲ. ಆದ್ರೆ ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಾಮಾಣಿಸಿ ನೋಡೋ ಗುಣ ಬೆಳೆಸ್ಕೊಳ್ಳಿ. ಊದೋ ಬಾಯಿಗಳಿಗೆ ಕಿವಿ ಕೊಡಬೇಡಿ. ನನ್ನ ಮತ್ತೆ ಕಾಂತಿ ಬಗ್ಗೆ ಆರೋಪ ಮಾಡಿದ್ರಲ್ಲ, ಆ ಪವಿತ್ರವಾದ ಸಂಬಂಧದ ಬಗ್ಗೆ ಆರೋಪ ಮಾಡಿದ್ರಲ್ಲ, ಅದ್ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಕಾಂತಿನೇ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ನಾನಾಗ್ಲಿ ಕಾಂತಿ ಆಗ್ಲಿ ಯಾರೋ ಏನೋ ಅಂದ್ರು ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಾಬು ಅವರೇ, ನನ್ನ ಕಾಂತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದ್ ವೇಳೆ ನಾನ್ ತಪ್ಪು ಮಾಡ್ತೀನೇನೋ, ಆದ್ರೆ ನನ್ನ ಕಾಂತಿ ಯಾವತ್ತೂ ತಪ್ಪು ಮಾಡಲ್ಲ ಅನ್ನೋ ನನಗೆ ನನ್ನ ಮೇಲಿರೋ ನಂಬಿಕೆಗಿಂತ ಹೆಚ್ಚೇ ಇದೆ. ಥ್ಯಾಂಕ್ಸ್ ಮಂಜು ಅವರೇ. ನೆನ್ನೆ ನನ್ನ ಕುಡಿದ ಮತ್ತಲ್ಲಿ ಏನೇನು ಮಾತಾಡಿದ್ನೋ ನನಗೆ ನೆನಪಿಲ್ಲ. ಹಾಗೆ ಹೇಗೆ ನಡ್ಕೊಂಡೋ ನನಗೆ ಗೊತ್ತಿಲ್ಲ. ಯಾರು ತಪ್ಪಾರೆ ದಯವಿಟ್ಟು ಕ್ಷಮಿಸಿ ಮಂಜು ಅವರೇ. ಬಾಬು ಅವರೇ, ನಿಮ್ಮ ನೋವು ನನ್ಗೆ ಅರ್ಥ ಆಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಹಾಗೆ ಇನ್ಯಾವತ್ತೂ ನಾನು ಕುಡಿಯೋದಿಲ್ಲ, ಕುಡ್ದು ಈ ಥರ ಆಡಲ್ಲ ಅಂತ ನಮ್ಮ ಸ್ನೇಹದ ಮೇಲೆ ಪ್ರಮಾಣ ಹೇಳಿ. ಖಂಡಿತ ಪ್ರಯತ್ನ ಮಾಡ್ತೀನಿ. ಇನ್ನು ಮುಂದೆ ಆ ರೀತಿ ತಪ್ಪು ಯಾವತ್ತೂ ಮಾಡಲ್ಲ.